ಬಾಗ್ಲಿಹಾರ್ ಮತ್ತು ಸಲಾಲ್ ಡ್ಯಾಮ್ ಗೇಟ್ ಅನ್ನು ಕ್ಲೋಸ್ ಮಾಡಲಾಗಿದೆ. ಯುದ್ಧಕ್ಕೂ ಮುನ್ನವೇ ಪಾಕಿಸ್ತಾನದಲ್ಲಿ ಹಾಹಾಕಾರ ಸೃಷ್ಟಿಯಾಗಿರೋದು. ನೀರಿಲ್ಲದೆ ಚೆನಾಬ್ ನದಿ ಖಾಲಿ ಆಗಿದೆ. ಚೆನಾಬ್ ನದಿಯಲ್ಲಿ ನೀರಿನ ಮಟ್ಟ ಗಣನೀಯ ಕುಸಿತ ಆಗಿದೆ. ನದಿಯಲ್ಲಿ ಜನರು ಓಡಾಡೋ ಸ್ಥಿತಿಗೆ ತಲುಪಿದೆ ಪಾಕ್ನ ಜೀವನ. ಭಾವಿಸಿರಲಿಲ್ಲ ಪಾಕಿಸ್ತಾನ ಇಂಥದ್ದೊಂದು ಕಷ್ಟದ ಪರಿಸ್ಥಿತಿ ಬಂದು ಒದಗಿಬಿಡುತ್ತೆ. ಭಾರತ ತೆಗೆದುಕೊಳ್ಳುವಂಥ ಕಠಿಣವಾದಂಥ ನಿಲುವು ನಮ್ಮನ್ನ ಇಷ್ಟರ ಮಟ್ಟಿಗೆ ಬರಿದಾಗಿಸುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನೋಡಿ, ಭಾರತದಿಂದ ಬಗಲಿಹಾರ್ ಸಲಾಲ್ ಡ್ಯಾಮ್ ನೀರು ಪಾಕಿಸ್ತಾನಕ್ಕೆ ಹರಿಯೋದು ಸಂಪೂರ್ಣವಾಗಿ ಬಂದ್ ಆಗಿರೋದು. ರಿಯಾಸಿ ಜಿಲ್ಲೆಯ ಸಲಾಲ್ ಡ್ಯಾಮ್ನಿಂದ ನೀರು ಬಂದ್ ಆಗಿರೋದ್ರಿಂದ ಚೆನಾಬ್ ನದಿ ಪಾತ್ರ ಇದೇ ಮೊದಲ ಬಾರಿಗೆ ಸಂಪೂರ್ಣವಾಗಿ ಖಾಲಿ ಆಗ್ಬಿಟ್ಟಿದೆ. ಚೆನಾಬ್ ನದಿಯಲ್ಲಿ ಈಗ ಸ್ಥಳೀಯ ಜನರು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಅಲ್ಲಿ ನದಿ ನೀರು ಹರಿತಾ ಇತ್ತಾ, ಅಲ್ಲಿ ಓಡಾಡಕ್ಕೆ ಆಗದಂಥ ಪರಿಸ್ಥಿತಿ ಇತ್ತಾ? ಈಗ ನಾವು ನೋಡ್ತಾ ಇರೋದು ಅದೇ ನದಿನ ಅನ್ನೋ ಪ್ರಶ್ನೆ ಹುಟ್ಟೋ ರೀತಿಯಲ್ಲಿ ಚೆನಾಬ್ ನದಿಯಲ್ಲಿ ಈಗ ಸ್ಥಳೀಯ ಜನರು ಆರಾಮಾಗಿ ಏನೂ ಸಮಸ್ಯೆ ಇಲ್ಲದಂತೆ ಓಡಾಡೋ ರೀತಿಯಲ್ಲಿರೋದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಪಹಲ್ಗಾಮ್ ನರಮೇಧದ ಬಳಿಕ ನದಿ ನೀರು ನಿಲ್ಲಿಸೋಕೆ ಪ್ರಾರಂಭಿಸಿದ ಭಾರತ ಸರ್ಕಾರ ಈಗ ಸಂಪೂರ್ಣವಾಗಿ ಬಂದ್ ಮಾಡಿರೋದು. ಕಳೆದ 75 ವರ್ಷದಲ್ಲೇ ಇದೇ ಮೊದಲ ಬಾರಿಗೆ ಚೆನಾಬ್ ನದಿ ನೀರು ಖಾಲಿಯಾಗಿರುವಂಥ ಈಗ ನೀವೇನು ನೋಡ್ತಿದ್ದೀರಾ ಈ ದೃಶ್ಯ ಕಾಣ್ತಾ ಇದೆ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಸ್ಥಳೀಯರು ಹೇಳೋ ಪ್ರಕಾರ ಈ 75 ವರ್ಷದಲ್ಲಿ ಏನೂ ಆಗಿರಲಿಲ್ಲ, ಇದೇ ಮೊದಲ ಬಾರಿಗೆ ಈ ಥರ ಆಗಿರೋದು. 1.5 ಅಡಿಯಿಂದ 2 ಅಡಿ ಮಾತ್ರ ನೀರಿದೆ, ಮುಂದೆ ಇನ್ನೂ ಹೀಗೆ ಬಂದ್ ಮಾಡಿಬಿಟ್ರೆ ಸಂಪೂರ್ಣವಾಗಿ ಒಣಗಿ ಹೋಗ್ಬಿಡುತ್ತೇನೋ ಅಂತ ಅಲ್ಲಿನವರು ಭಯ ಪಡ್ತಾ ಇದ್ದಾರೆ. ಪಾಕಿಸ್ತಾನಕ್ಕೆ ಹರಿಯೋ ನದಿ ನೀರನ್ನು ತಡೆ ಹಿಡಿಯುವ ಜೊತೆಗೆ ಭಾರತ ಡ್ಯಾಮ್ಗಳ ಹೂಳು ತೆಗೆಯೋ ಕೆಲಸಕ್ಕೂ ಕೂಡ ಮುಂದಾಗಿದೆ. ಡ್ಯಾಮ್ಗಳ ನೀರಿನಿಂದ ಹೈಡ್ರೋ ಪವರ್ ಉತ್ಪಾದನೆ ಮಾಡಬಹುದು. ಸಿಂಧೂ ನದಿ ನೀರು ಒಪ್ಪಂದ ಅಮಾನತು ಆಗಿರೋದ್ರಿಂದ ಭಾರತ ಈಗ ಪಾಕಿಸ್ತಾನಕ್ಕೆ ನೋಟಿಸ್ ಕೊಡುವುದಾಗಲಿ ಅನುಮತಿ ಪಡೆಯುವ ಅಗತ್ಯವಾಗಲಿ ಏನೂ ಇಲ್ಲ. ನದಿ ನೀರು ಖಾಲಿ ಆಗ್ತಾ ಇರೋದು ಪಾಕಿಸ್ತಾನದ ಆರ್ಥಿಕತೆಯ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರುವುದರ ಬಗ್ಗೆ ಯಾವುದೇ ರೀತಿಯಾದ ಅನುಮಾನ ಅನ್ನೋದು ಇಲ್ಲ. ಸಲಾಲ್ ಡ್ಯಾಮ್ ನೀರು ಪಾಕಿಸ್ತಾನಕ್ಕೆ ಹರಿಯೋದು ಸಂಪೂರ್ಣ ಬಂದ್ ಆಗಿರೋದ್ರಿಂದ ಚೆನಾಬ್ ನದಿ ಒಳಗೆ ಆರಾಮಾಗಿ ಅಲ್ಲಿನ ಸ್ಥಳೀಯರು ಓಡಾಡಿಕೊಂಡಿದ್ದಾರೆ. ಚೆನಾಬ್ ನದಿಯಲ್ಲಿ ಈಗ 1.5 ಇಂದ 2 ಅಡಿ ಮಾತ್ರ ನೀರಿರೋದು. ಭಾರತದ ಜಲಯುದ್ಧದ ಹಿನ್ನೆಲೆಯಲ್ಲಿ ಪಾಕ್ಗೆ ಭಾರಿ ಎಫೆಕ್ಟ್ ಆಗ್ತಾ ಇದೆ. ನೋಡಿ, ಸಿಂಧ್ ಹಾಗೂ ಪಂಜಾಬ್ ಪ್ರಾಂತ್ಯದಲ್ಲಿ ನೀರಿಗೆ ಅಭಾವ ಸೃಷ್ಟಿ ಆಗ್ಬಿಟ್ಟಿದೆ. ಕೃಷಿ, ಕುಡಿಯುವ ನೀರು, ಜಲ ಯೋಜನೆಗಳಿಗೆ ಕಂಟಕ ಎದುರಾಗಿರೋದು. ಪಾಕ್ನ ಪ್ರಮುಖ ನಗರಗಳಾದ ಕರಾಚಿ, ಲಾಹೋರ್, ಮುಲ್ತಾನ್ ಸೇರಿ ಹಲವು ಜಿಲ್ಲಾ ಕೇಂದ್ರಗಳಿಗೆ ಹಾಹಾಕಾರ ಸೃಷ್ಟಿಯಾಗಿದೆ.